केशवाय स्वाहा रायडाय स्वाहा रायडाय नमः राय स्वाहा ओंजाय नमः ಸ್ವಾಮಿ, ನನಗೆ ತಪೋವನಗಳನ್ನು ನೋಡಬೇಕೆಂದು ಆಸೆಯಾಗುತ್ತಿದೆ. ಏನು? ತಪೋವನವನ್ನು ನೋಡುವ ಬಯಕೆಯೇ? ಈ ನಿನ್ನ ಬಯಕೆ ಬಹಳ ವಿಚಿತ್ರವಾಗಿದೆ ಸೀತೆ. ಇಂಥ ಬಯಕೆ ಏಕೆ ಬಂತು ಎಂದು ನನಗೂ ಅಚ್ಚರಿಯಾಗುತ್ತಿದೆ. ಜಾನಕಿ, ಪ್ರಿಯ ಸತಿ ಸೀತೆ, ನೀನು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಪುತ್ರರಿಗೆ ಜನ್ಮ ನೀಡಿದರು ಎಂಬುದು ತಿಳಿದರೂ ತಿಳಿದವನಂತೆ ನಾನು ವರ್ತಿಸಬೇಕಾಗಿದೆ. ಜೀವಂತವಾಗಿರುವ ನಿನ್ನನ್ನು ತ್ಯಜಿಸಿ ಮೂರ್ತಿ ರೂಪದಲ್ಲಿ ಈ ಯಾಗ ಮಾಡುತ್ತಿದ್ದೇನೆ. ಎಂತಹ ವಿಪರ್ಯಾಸ! ನನಗೆ ಗೊತ್ತು ಸೀತೆ, ನೀನು ಪ್ರತಿ ಕ್ಷಣವೂ ನನ್ನನ್ನೇ ಧ್ಯಾನಿಸುತ್ತಿರುವೆ. ನಮ್ಮ ಮಕ್ಕಳಲ್ಲೂ ನನ್ನ ಬಗ್ಗೆ ಭಕ್ತಿಯನ್ನು ಬೆಳೆಸಿರುವೆ. ಅವರು ನನ್ನ ಮಹಿಮೆಯನ್ನು ಹಾಡುವುದನ್ನು ಕೇಳಿ ಸಂತೋಷ ಪಡಲೆಂದು ಅವರನ್ನು ನನ್ನ ಬಳಿಗೆ ಕಳಿಸಿರುವೆ. ಅವರನ್ನು ಕಣ್ತುಂಬ ನೋಡಬೇಕು ಜಾನಕಿ. ಆದರೆ ನಾನೇ ಅವರ ತಂದೆ ಎಂದು ಹೇಳುವುದಿಲ್ಲ. ಎಂತಹ ಸಂದಿಗ್ಧ ಪರಿಸ್ಥಿತಿ ನನ್ನದು. ಒಡತಿ, ಅಲ್ಲಿ ನೋಡಿ, ಮೂವರು ವೀರರು ಇತ್ತ ಕಡೆಯೇ ಬರುತ್ತಿದ್ದಾರೆ. ಭೂಲೋಕದಿಂದ ಬಂದಿರುವಂತೆ ಕಾಣುತ್ತಿದೆ.
ಬಹುಶಃ ಅವರು ಕುದುರೆಯನ್ನು ಹುಡುಕಿಕೊಂಡು ಬಂದಿರಬೇಕು. ಬರಲಿ, ಅವರು ಯಾರೆಂದು ವಿಚಾರಿಸೋಣ. ಇದೇನು, ಯಾರೋ ರಾಕ್ಷಸ ನಮ್ಮ ಕುದುರೆಯನ್ನು ಅಪಹರಿಸಿದ್ದಾನೆ ಎಂದುಕೊಂಡರೆ ಇಲ್ಲಿ ಯೋಗಿನಿ ಎಂತಿದ್ದರೂ ಮನೋಹರ ರೂಪಿನ ಸುಂದರಿಯಲ್ಲಿದ್ದಾಳಲ್ಲ, ಇವಳೇ ನಮ್ಮ ಕುದುರೆಯನ್ನು ಅಪಹರಿಸಿರಬಹುದೇ? ಆತುರ ಬೇಡ ಪುಷ್ಕಳ. ಇವರನ್ನು ನೋಡಿದರೆ ಯಾರೋ ದೇವತೆಗಳಿರಬೇಕೆನಿಸುತ್ತಿದೆ. ಇವರನ್ನೇ ಕೇಳಿ ಸತ್ಯವೇನೆಂದು ತಿಳಿಯೋಣ. ಸುಂದರಿ, ನೀನೇನಾದರೂ ನಮ್ಮ ಕುದುರೆಯನ್ನು ಕಂಡೆಯಾ? ಕಂಡಿದ್ದೇನೆ. ಆ ವಿಷಯ ಮಾತನಾಡುವುದಕ್ಕೆ ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಏನು ನಿನ್ನ ಪ್ರಶ್ನೆ? ಆಯುಧಪಾಣಿಗಳಾದ ನೀವು ಯಾರು? ಇಲ್ಲಿಗೆ ಏಕೆ ಬಂದಿರಿ? ಇದು ದೇವತೆಗಳಿಗೂ ಅಗಮ್ಯವಾದ ಪ್ರದೇಶ. ಇಲ್ಲಿಗೆ ಬಂದವರ ಬುದ್ಧಿಗೆ ಮಂಕು ಕವಿದು ಇಲ್ಲಿಂದ ಹೊರಗೆ ಹೋಗಲಾಗುವುದಿಲ್ಲ. ಆ ಕುದುರೆ ಯಾರದು? ನಮ್ಮದೇ. ಆ ಕುದುರೆಯನ್ನು ಬಿಟ್ಟು ಬಿಡು, ಇಲ್ಲವಾದರೆ ಬಲವಂತವಾಗಿ ಆ ಕುದುರೆಯನ್ನು ಬಿಡಿಸಿಕೊಳ್ಳಬೇಕಾಗುತ್ತದೆ. ಏನು ಏನಂದೆ? ಕುದುರೆಯನ್ನು ಬಲವಂತವಾಗಿ ಬಿಡಿಸಿಕೊಂಡು ಹೋಗುವೆಯಾ? ಎಲೈ ಕಪಿವೀರನೇ, ನಿನ್ನ ವೀರಾವೇಶದ ಮಾತುಗಳು ಕೇಳಲು ಚೆನ್ನಾಗಿದೆ, ಆದರೆ ವಾಸ್ತವ ಸಂಗತಿ ಬೇರೆಯೇ ಇದೆ. ನಾನು ತಂದಿರುವ ಕುದುರೆಯನ್ನು ಬಿಡಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. 10,000 ವರ್ಷಗಳು ಹೋರಾಡಿದರೂ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಸುಂದರಿ, ನಿನ್ನ ಮಾತುಗಳನ್ನು ಕೇಳಿದರೆ ಯಾರೋ ದೇವತೆ ಇರಬೇಕೆನಿಸುತ್ತಿದೆ. ನಿನ್ನಲ್ಲಿ ಅಪಾರವಾದ ಬಲ ಇರಬೇಕು. ಆದರೆ ನಾವಿಲ್ಲಿ ಹೋರಾಡಲು ಬರಲಿಲ್ಲ. ನನ್ನ ಸೋದರ ಶ್ರೀರಾಮನ ಯಾಗದ ಕುದುರೆಯನ್ನು ಮರಳಿ ಪಡೆಯಲು ಬಂದಿದ್ದೇವೆ. ಅದರ ಹೊರತು ಬೇರೆ ಯಾವ ಉದ್ದೇಶವೂ ನಮಗಿಲ್ಲ. ನಾನು ರಾಮ ಸೋದರ ಶತ್ರುಘ್ನ. ಏನು, ಇಲ್ಲಿ ಬಂದಿರುವುದು ಶ್ರೀರಾಮನ ಯಾಗದ ಕುದುರೆಯೇ? ಅಯ್ಯೋ, ಅದು ನನಗೆ ಮೊದಲೇ ತಿಳಿಯಲಿಲ್ಲವಲ್ಲ. ಅಂದರೆ ತಿಳಿದ ಮೇಲೆ ಬಿಟ್ಟು ಬಿಡಬಹುದಲ್ಲವೇ? ನಾನು ಶ್ರೀರಾಮ ಪರಮ ಭಕ್ತೆ. ಶ್ರೀರಾಮನ ಯಾಗದ ಕುದುರೆ ಎಂದು ತಿಳಿದು ನಾನು ಧನ್ಯಳಾದೆ. ಖಂಡಿತ ನಾನು ಅದನ್ನು ಕಟ್ಟಿ ಹಾಕಲಾರೆ. ಅದನ್ನು ಬಿಡುಗಡೆಗೊಳಿಸುತ್ತೇನೆ. ನೀನು ಶ್ರೀರಾಮ ಭಕ್ತಳೇ? ಶ್ರೀರಾಮ ಭಕ್ತ ಹನುಮಂತನ ಪ್ರಣಾಮಗಳನ್ನು ಸ್ವೀಕರಿಸು. ಹನುಮಂತ, ನಿನ್ನ ರಾಮ ಭಕ್ತಿಯ ಮಹಿಮೆಯನ್ನು ಕೇಳಿದ್ದೇನೆ. ಶ್ರೀರಾಮನಂತ ಪ್ರಭುವಿಲ್ಲ, ನಿನ್ನಂತಹ ಬಂಟನಿಲ್ಲವೆಂಬುದು ಲೋಕ ಪ್ರಸಿದ್ಧವಾಗಿದೆ. ನನ್ನ ನಮಸ್ಕಾರಗಳನ್ನು ಸ್ವೀಕರಿಸು. ತಿಳಿಯದೆ ನನ್ನಿಂದ ನಡೆದ ಅಚಾತುರ್ಯವನ್ನು ಮನ್ನಿಸಿ ನಿಮಗೆ ಬೇಕಾದ ವರಗಳನ್ನು ಕೇಳಿ ನಾನು ನಡೆಸಿಕೊಡುತ್ತೇನೆ. ತಾಯಿ, ಪರಮ ದಯಾಳುವಾದ ಶ್ರೀರಾಮನ ಕೃಪೆಯಿಂದ ನಮಗೆ ಯಾವ ಕೊರತೆಯೂ ಇಲ್ಲ. ಕೊಡುವುದಾದರೆ ಜನ್ಮ ಜನ್ಮದಲ್ಲೂ ಶ್ರೀರಾಮನೇ ನಮಗೆ ಒಡೆಯನಾಗಲಿ, ನಾವು ಅವರ ಕಿಂಕರರಾಗುವಂತೆ ವರ ನೀಡು. ಆಹಾ, ಮಹಾತ್ಮ ಹನುಮಂತ, ನಿನ್ನ ಹಿರಿತನಕ್ಕೆ ತಕ್ಕಂತೆ ವರವನ್ನು ಕೇಳಿದೆ. ಇನ್ನೂ ಒಂದು ವರವನ್ನು ಕೊಡುತ್ತೇನೆ, ಕೇಳು ಶತ್ರುಘ್ನ. ಸುಂದರಿ, ಶ್ರೀರಾಮಚಂದ್ರನ ಯಾಗದ ಕುದುರೆಯನ್ನು ರಕ್ಷಿಸುವ ಹೊಣೆ ನಮ್ಮದು. ಆ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಸಫಲರಾಗುವಂತೆ ವರ ನೀಡಿದರೆ ಅಷ್ಟೇ ಸಾಕು. ಶತ್ರುಘ್ನ, ನಿನ್ನ ಸೋದರ ಪ್ರೇಮವನ್ನು ಕಂಡು ನನಗೆ ಅಪಾರ ಸಂತೋಷವಾಗಿದೆ. ಖಂಡಿತ ನಿನ್ನ ಕಾರ್ಯ ಯಶಸ್ವಿಯಾಗುತ್ತದೆ. ಸಖಿ, ಶ್ರೀರಾಮಚಂದ್ರನ ಆ ಯಾಗದ ಕುದುರೆಯನ್ನು ತಂದು ಇವರಿಗೊಪ್ಪಿಸಿ.
ನಾವಿನ್ನು ಬರುತ್ತೇವೆ. ಮುನೀಂದ್ರ, ತಮ್ಮ ಆಗಮನದಿಂದ ನನಗೆ ಪರಮ ಸಂತೋಷವಾಗಿದೆ. ನನ್ನಿಂದ ನಿಮಗೆ ಯಾವುದಾದ್ರೂ ಸೇವೆ ಸಲ್ಲಬೇಕಾದರೆ ದಯಮಾಡಿ ಅಪ್ಪಣೆ ಮಾಡಬೇಕು. ರಾಮಚಂದ್ರ, ನಿನ್ನಿಂದ ಸೇವೆ ಪಡೆಯಲು ನಾನು ಬರಲಿಲ್ಲ, ನಿನ್ನ ಸೇವೆ ಮಾಡಬೇಕೆಂದು ಬಂದೆ. ನನ್ನ ಪುಣ್ಯ ವಿಶೇಷದಿಂದ ನಿನ್ನ ಅಶ್ವಮೇಧ ಯಾದದ ಕುದುರೆಯು ನನ್ನ ಆಶ್ರಮಕ್ಕೆ ಬಂತು. ನಿನ್ನ ಸೋದರ ಶತ್ರುಘ್ನ, ನಿನ್ನ ಭಕ್ತ ಹನುಮಂತನೇ ಮೊದಲಾದವರನ್ನು ಸತ್ಕರಿಸುವ ಭಾಗ್ಯ ದೊರೆಯಿತು. ನಿನ್ನ ದರ್ಶನ ಮಾಡಿ ನಿನ್ನ ಯಾಗದಲ್ಲಿ ಭಾಗವಹಿಸಬೇಕು ಎಂಬ ಆಸೆಯಿಂದ ಬಂದೆ. ನಿನ್ನ ಸೋದರ ಶತ್ರುಘ್ನ ಪಲ್ಲಕ್ಕಿಲೆ ನನ್ನನ್ನು ಕುಳ್ಳಿಸಿ ಕಳಿಸಿದ. ನನ್ನ ಸೋದರ ಶತ್ರುಘ್ನ ಸೂಕ್ತವಾದ ಕಾರ್ಯವನ್ನೇ ಮಾಡಿದ್ದಾನೆ. ನೀವು ಹೆಚ್ಚು ಶ್ರಮ ಪಡದೆ ಶೀಘ್ರವಾಗಿ ಬಂದು ಸೇರುವಂತಾಯ್ತಲ್ಲ, ಅದೇ ಸಂತೋಷ. ಮಹಾತ್ಮ, ನಿನ್ನ ಸೋದರರೆಂದರೆ ನಿನ್ನ ಆದರ್ಶವನ್ನು ಕಾರ್ಯರೂಪಕ್ಕೆ ತರುವ ಪುಣ್ಯಾತ್ಮರು. ನಿನ್ನ ದರ್ಶನ ಮಾಡಲು ಬಂದ ನನ್ನನ್ನು ಪೂಜ್ಯ ಭಾವನೆಯಿಂದ ಸತ್ಕರಿಸಿದೆಯಲ್ಲ ರಾಮಚಂದ್ರ. ಸಾಧು ಸಜ್ಜನರಲ್ಲಿ ನಿನಗಿರುವ ಅಕ್ಕರೆಯನ್ನು ಕಂಡು ನಾನು ಮೂಕನಾಗಿದ್ದೇನೆ. ಅದು ನನ್ನ ಕರ್ತವ್ಯ ಮುನೀಂದ್ರ. ನಿಮ್ಮಂತಹ ತಪಸ್ವಿಗಳ ಆಶೀರ್ವಾದ ಮತ್ತು ಹರಕೆ ಸದಾ ನನ್ನ ಮೇಲಿರಬೇಕು. ರಾಮಚಂದ್ರ, ನಿನಗೆ ನೀನೇ ಸಾಟಿ. ನಿನ್ನ ಸತ್ಕಾರ ಔದಾರ್ಯಗಳಿಗೆ ಯಾರು ತಾನೇ ಸಮರಾಗಬಲ್ಲರು? ನಿನ್ನಿಂದ ಸಾಕು ಸಾಕುವಿನಷ್ಟು ದಾನ ಪಡೆದ ಅಷ್ಟು ಜನರ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತದೆ. ಅಂತಹ ದಾನ ಪಡೆದ ಅದೃಷ್ಟವಂತರಲ್ಲಿ ನಾನು ಒಬ್ಬನಾಗಿದ್ದೇನೆ. ಪೂಜ್ಯರೇ, ತಮ್ಮಂತಹ ಸಜ್ಜನರು ಸ್ವೀಕರಿಸಿದಾಗಲೇ ನೀಡಿದ ದಾನ ಸಾರ್ಥಕವಾಗುತ್ತದೆ. ನಾನು ಕೈಗೊಂಡಿರುವ ಅಶ್ವಮೇಧ ಸಫಲವಾಗುತ್ತದೆ. ನನಗೆ ಉಂಟಾಗಿರುವ ಬ್ರಹ್ಮಹತ್ಯೆ ದೋಷ ನಿವಾರಣೆ ಆಗುತ್ತದೆ. ಇದೇನಿದು ರಾಮಚಂದ್ರ? ಯಾರ ದಿವ್ಯ ನಾಮಸ್ಮರಣೆಯಿಂದ ಸಕಲ ಪಾಪಗಳು ನಿವಾರಣೆ ಆಗುತ್ತವೋ ಅಂತಹ ಪುಣ್ಯಾತ್ಮನಾದ ನಿನಗೆ ಬ್ರಹ್ಮಹತ್ಯಾ ದೋಷವೇ? ಪೂಜ್ಯರೇ, ನಿಮ್ಮ ಅಭಿಮಾನದ ಕಣ್ಣಿಗೆ ನೀವು ನನ್ನಲ್ಲಿ ಹಿರಿತನವನ್ನೇ ಕಾಣುತ್ತಿರುವಿರಿ. ನನ್ನಲ್ಲಿ ಏನಾದರೂ ಒಳ್ಳೆಯದಿದ್ದರೆ ಅದು ನಿಮ್ಮಂತಹ ಸಾಧು ಸಜ್ಜನರ ಕೃಪೆಯಿಂದ, ಗುರು ಹಿರಿಯರ ಆಶೀರ್ವಾದದಿಂದಲೇ ಪ್ರಾಪ್ತವಾದದ್ದು. ಇದು ನಿನ್ನ ಸರಳತನವನ್ನು ತೋರಿಸುತ್ತದೆ ರಾಘವ. ಮಹಿಮಾವಂತನಾದರೂ ಸಾಮಾನ್ಯನಂತೆ ಹೀಗೆ ವಿನಯ ವಿಧೇಯತೆಯಿಂದ ನಡೆದುಕೊಳ್ಳುವುದನ್ನು ಲೋಕದ ಜನರು ಕಲಿಯಬೇಕು ರಾಮಚಂದ್ರ. ಅಹಂಕಾರವೇ ಅಲ್ಪರ ಆಡಂಬರ ಪೂಜ್ಯರೇ. ಹಿರಿಯದರ ಮುಂದೆ ತಲೆಬಾಗುವ ವಿನಯ ಎಲ್ಲರಿಗೂ ಇರಬೇಕು. ಆಗಲೇ ನಾವು ಅಲ್ಪಜ್ಞಾನವೇ ಮಹಾಜ್ಞಾನವೆಂಬ ಭ್ರಮೆಯಿಂದ ಹೊರಬರುವುದು. ಆಹಾ, ಎಂತಹ ಉತ್ತಮವಾದ ನೀತಿ ರಾಮಚಂದ್ರ. ಲೋಕದ ಪ್ರತಿಯೊಬ್ಬರು ತತ್ವದೇ ಪಾಲಿಸಬೇಕಾದ ತತ್ವ ಇದು. ರಾಮಚಂದ್ರ, ನಾನು ನಿನ್ನನ್ನು ಕಂಡೆ, ನನಗೆ ಬೇರೇನು ಬೇಕೆನಿಸುತ್ತಿಲ್ಲ. ನನಗೆ ಸದ್ಗತಿ ನೀಡು, ಸದ್ಗತಿ ನೀಡು. ಯುವರಾಜ ರುಕ್ಮಾಂಗದ, ನಾವು ಸಂಚಾರವನ್ನು ಆರಂಭಿಸಿ ಬಹುಕಾಲವಾಯಿತು. ಕಾಡು ಮೇಡುಗಳಲ್ಲಿ ಅಲೆದಿದ್ದಾಯಿತು, ಬೇಟೆಯಾಡಿದ್ದಾಯಿತು. ಇನ್ನಾದರೂ ಅರಮನೆಗೆ ಹಿಂತಿರುಗಬಹುದಲ್ಲವೇ? ಏಕೆ ಮಿತ್ರ, ಇಷ್ಟು ಬೇಗ ಬೇಸರವಾಯಿತೆ ಅಥವಾ ಆಯಾಸವಾಯಿತೆ? ಯುವರಾಜ, ನಿನಗಿನ್ನೂ ಆಯಾಸವೇ ಆಗಿಲ್ಲವೇ? ಖಂಡಿತ ಇಲ್ಲ. ಈಗ ಯಾರಾದರೂ ಶತ್ರು ನಮ್ಮ ದೇವಪುರದ ಮೇಲೆ ಆಕ್ರಮಣ ಮಾಡಿದರೆ ಅವರನ್ನು ಪರಾಕ್ರಮದಿಂದ ಹೋರಾಡಿ ಒಡೆದೋಡಿಸಬಲ್ಲ ಚೈತನ್ಯ ನನ್ನಲ್ಲಿದೆ. ಮಹಾವೀರರಾದ ದೇವಪುರದ ಮಹಾರಾಜ ವೀರಮಣಿಯವರ ಪುತ್ರನೆಂದರೆ
ಸಾಮಾನ್ಯವೇ? ನಿಮ್ಮ ತಂದೆಯವರಂತೆ ನೀವು ಪರಾಕ್ರಮಶಾಲಿ ಎಂಬುದು ಎಲ್ಲರಿಗೂ ತಿಳಿದಿದೆ. ಮಿತ್ರ, ಏನೇ ಆದರೂ ಶೌರ್ಯ ಪರಾಕ್ರಮಗಳಲ್ಲಿ ನಾನು ನನ್ನ ತಂದೆಗೆ ಸಮನಾಗಲಾರೆ. ಪರಮೇಶ್ವರನ ಕೃಪೆಗೆ ಪಾತ್ರರಾದ ಅವರಲ್ಲಿ ನಾನೆಲ್ಲಿ? ಆದರೂ ನಿನ್ನ ಪರಾಕ್ರಮ ಕಡಿಮೆ ಇಲ್ಲ ಮಿತ್ರ. ಮಿತ್ರ, ಬಲಶಾಲಿಯಾದ ವೀರರೊಡನೆ ಹೋರಾಡಿ ನನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡಲು ನಾನು ಸಮಯಕ್ಕಾಗಿ ಕಾಯುತ್ತಿದ್ದೇನೆ. ಅಂದರೆ ಪ್ರಬಲ ಶತ್ರುವೊಬ್ಬ ನಿನ್ನೊಂದಿಗೆ ಹೋರಾಡಲು ಸಿದ್ಧನಾಗಬೇಕು. ಹೌದು, ಕ್ಷತ್ರಿಯನಾದವನು ಪ್ರಬಲ ಶತ್ರುವಿನೊಡನೆ ಹೋರಾಡಿ ಜಯಿಸಿದಾಗಲೇ ಅವನು ತನ್ನ ಪರಾಕ್ರಮವನ್ನು ನಿರೂಪಿಸಿದಂತಾಗುತ್ತದೆ. ಯುವರಾಜ, ನಿನ್ನ ಆಸೆ ಈಗಲೇ ಈಡೇರುವಂತಿದೆ. ಅದು ಹೇಗೆ? ಅಲ್ಲಿ ನೋಡು, ಯಾರದೋ ಕುದುರೆ. ಅದು ಶತ್ರುವಿನ ಕುದುರೆ ಏನು? ಶತ್ರುವಿನದೋ ಮಿತ್ರನದೋ ಹತ್ತಿರ ಹೋಗಿ ನೋಡಿದರೆ ತಿಳಿಯುತ್ತದೆ. ಮಿತ್ರ, ಪ್ರಭಾವಶಾಲಿಯಾದ ಶತ್ರುವನ್ನು ತೋರುವುದರ ಬದಲು ಸುಂದರವಾದ ಕುದುರೆಯನ್ನು ತೋರುತ್ತಿರುವೆಯಲ್ಲ? ಇದು ಅಂತಿಂತ ಕುದುರೆಯಲ್ಲ ಯುವರಾಜ. ಇದರ ಹಣೆಯ ಮೇಲೆ ಏನೋ ಬರೆದಿರುವಂತಿದೆ. ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ